ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಬಣ್ಣ ಬಣ್ಣದ ಲೋಕ ಯೂಟ್ಯೂಬ್ ಚಾನಲ್. ಬನ್ನಿ, ನಾನಿವತ್ತು ಅವಲಕ್ಕಿ ಪೊಂಗಲ್ ಮಾಡ್ತಿದ್ದೀನಿ. ನಾರ್ಮಲಾಗಿ ಎಲ್ಲರೂ ಪೊಂಗಲ್ ತಿಂದಿರ್ತೀರಲ್ವ, ಸ್ವೀಟ್ ಪೊಂಗಲ್ಲು. ಇದು ಅವಲಕ್ಕಿ ಪೊಂಗಲ್ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಇದಕ್ಕೂ ಕೂಡ ಹೆಸರುಬೇಳೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತಂದರೆ ಆಯಿಲೆಲ್ಲ ಏನೂ ಹಾಕೋಂಗಿಲ್ಲ, ಹಾಗೆ ಹುರ್ಕೊಬೇಕು. ಅದು ಸ್ವಲ್ಪ ಅರೋಮ ಬಿಡಬೇಕು, ಅಲ್ಲಿ ತನಕ ಹುರ್ಕೊಳ್ಳೋಣ. ಇದು ಬೆಲ್ಲನ ನಾನು ಸಪ್ರೇಟಾಗಿ ಕರಗಿಸ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಹುರ್ಕೊಳ್ಳೋಣ. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿ ತನಕ ಹುರ್ಕೊಳ್ಳೋಣ. ನೋಡಿ, ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಿದ್ದು ನಿಮಗೆ ಕಾಣಿಸ್ತಿದೆ ಅಲ್ವಾ? ಈ ರೀತಿ ಹುರ್ಕೊಂಡ್ರೆ ಸಾಕು. ಈ ಹುರ್ಕೊಂಡಿರೋದನ್ನ ನೀಟಾಗಿ ತೊಳೆದು ಕುಕ್ಕರಲ್ಲಿ 3-4 ವಿಷಲ್ ತೆಗೆಸ್ಕೊಬೇಕು. ತುಂಬ ಚೆನ್ನಾಗಿ ಅದು ಬೆಂದಿರಬೇಕು. ಹಾಗಾಗಿ ಇದು ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ನಾರ್ಮಲಾಗಿ ಮಾಡ್ಕೊಂಡು ತಿನ್ನೋ ಪೊಂಗಲ್ಗಿಂತ ಈ ಥರ ಗಟ್ಟಿ ಅವಲಕ್ಕಿ ಇರುತ್ತಲ್ವ, ಅದನ್ನು ತೊಳೆದಿಟ್ಕೊಂಡು ಹಾಕಿದ್ರೆ ತುಂಬ ಅದು ಡಿಫ್ರೆನ್ಸ್ ಗೊತ್ತಾಗಲ್ಲ. ಅಕ್ಕಿನ ಅಥವಾ ಅವಲಕ್ಕಿನ ಅನ್ನೋ ಥರ. ನೋಡಿ, ತೊಳೆದಿರೋ ಅಂಥ ಅವಲಕ್ಕಿನ ಚೆನ್ನಾಗಿ ಬೆಂದಿರೋ ಅಂಥ ಹೆಸರುಬೇಳೆಗೆ ಹಾಕ್ಕೊಂಡು ಮೊದಲೇ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಅದಕ್ಕೆ ನಾನು ಬೆಲ್ಲನ ಕರಗ್ಸೋಕೆ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಸೋಸ್ಕೊಂಡು ಹಾಕ್ಕೊತೀನಿ. ಸೋಸೋ ರೀಸನ್ ಬಂದು ಅದರಲ್ಲೇನಾದರೂ ಡಸ್ಟ್ ಅಥವಾ ಕಲ್ಲುಗಳು, ಸಣ್ಣ ಕಲ್ಲುಗಳೆಲ್ಲ ಇರುತ್ತೆ ಅಂತ ಹೇಳಿ. ಹಾಗಾಗಿ ನೋಡಿ, ಮಿಕ್ಸ್ ಮಾಡ್ಕೊಂಡು ನಿಮಗೆ ಎಷ್ಟು ತೆಳ್ಳಬೇಕು ಅಷ್ಟು ಮಾಡ್ಕೊಳ್ಳಿ. ಲಾಸ್ಟಿಗೆ ಅದು ಬೆಂದು ಗಟ್ಟಿ ಆಗುತ್ತೆ. ನೆಕ್ಸ್ಟ್ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳೋಣ. ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ. ಡಿಫ್ರೆನ್ಸ್ ಸ್ವಲ್ಪ ಕೂಡ ಗೊತ್ತಾಗಲ್ಲ, ಹೇಳಿದರೆ ಮಾತ್ರ ಗೊತ್ತಾಗುತ್ತೆ ಅವ್ರಿಗೆ, ಅಂದರೆ ತಿನ್ನೋರಿಗೆ. ನೋಡಿ, ನಾನು ಇಷ್ಟು ತೆಳ್ಳು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಡ್ರೈ ಫ್ರೂಟ್ಸ್, ಅಂದರೆ ನಾನಿಲ್ಲಿ ದ್ರಾಕ್ಷಿ ಮಾತ್ರ ಹಾಕ್ಕೊಂಡಿದ್ದೀನಿ. ತುಪ್ಪದಲ್ಲಿ ಹುರ್ಕೊಂಡಿರೋ ಅಂಥ ದ್ರಾಕ್ಷಿಗಳನ್ನ ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಒಂದು ಕುದಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋ ಅಂತಹ ಅವಲಕ್ಕಿ ಪೊಂಗಲ್ ರೆಡಿ ಆಗಿರುತ್ತೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿರೋರು ಯಾರಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.